ಕೆಬಿ ನ್ಯೂಸ್ ಜನರಿಗಾಗಿ ಜನರಿಗೋಸ್ಕರ. ಇದಕ್ಕೆ ಸಂಬಂಧಪಟ್ಟಂತೆ ಹಲವಾರು ಬಾರಿ ನಮ್ಮ ಸಂಘಟನೆಯಿಂದ ಮೌಖಿಕವಾಗಿ ಲಿಖಿತವಾಗಿ ದೂರು ಸಲ್ಲಿಸಿದರೂ ಪ್ರಯೋಜನವಾಗುತ್ತಿಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ಗುತ್ತಿಗೆ ಪಡೆದ ಗುತ್ತಿಗೆದಾರನ ಮೇಲೆ ಯಾವುದೇ ಕ್ರಮ ಕೈಗೊಳ್ಳದಿರುವ ಲೋಕೋಪಯೋಗಿ ಅಧಿಕಾರಿಗಳು ಮೌನಕ್ಕೆ ಶರಣಾಗಿದ್ದಾರೆ. ನಮಗೆ ಈ ವಿಷಯಕ್ಕೆ ಸಂಬಂಧಿಸಿದ ಮೇಲ್ನೋಟಕ್ಕೆ ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಎಂದು ಕಂಡುಬರುತ್ತದೆ. ಆದ ಕಾರಣ ನಾವು ನಿಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ, BCC ರಸ್ತೆ ಕಾಮಗಾರಿ ಗ್ರಾಮದ ಜನರ ಬಹುದಿನದ ಕನಸಾಗಿತ್ತು. ಆದರೆ ಇದುವರೆಗೆ ಕಾಮಗಾರಿ ಅಪೂರ್ಣಗೊಂಡಿದ್ದು ಗ್ರಾಮದ ಜನರಲ್ಲಿ ಬೇಸರ ಮೂಡಿಸಿದೆ. ಆದ ಕಾರಣ ತಾವುಗಳು ಇನ್ನೂ 15 ದಿನದ ಒಳಗಾಗಿ ಈ ಕಾಮಗಾರಿ ಪೂರ್ಣಗೊಳಿಸಬೇಕು. ಇಲ್ಲ ಅಂತ ಹೇಳಿದರೆ ನಾವು ತಮ್ಮ ಕಾರ್ಯಾಲಯದ ಎದುರುಗಡೆ ಶಾಮಿಯಾನ ಹಾಕುವ ಮುಖಾಂತರ ಅಹೋರಾತ್ರಿ ಪ್ರತಿಭಟನೆ ಹಮ್ಮಿಕೊಳ್ಳಬೇಕಾಗುತ್ತೆ ಅಂತೇಳಿ ಈ ಮೂಲಕ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ತಾವು ಈ ವಿಚಾರವನ್ನು ಗಂಭೀರವಾಗಿ ಪರಿಗಣಿಸಿದಲ್ಲಿ ಮುಂದೆ ಆಗುವ ಎಲ್ಲ ಅನಾಹುತಗಳಿಗೆ ತಾವು ಕಾರಣ ಆಗಬೇಕಾಗುತ್ತೆ ಅಂತ ಹೇಳಿ ನಮ್ಮ ಸಂಘಟನೆಯಿಂದ ಮನವಿ ಕೊಡ್ತಾ ಇದ್ದೀವಿ. ಅನೇಕ ಬಾರಿ ಆ ರಸ್ತೆ ಸಲುವಾಗಿ ಗೊತ್ತೈತಿ, 3 ವರ್ಷ ಆಯ್ತು, 5 ವರ್ಷ ಆಯ್ತು. ನಾವು ಅನೇಕ ಬಾರಿ ಆ ಗ್ರಾಮದ ಸಮಸ್ಯೆ ಹಲವಾರು ಬಾರಿ ಹೋರಾಟ ಮಾಡಿ ಸಲುವಾಗಿ ಆ ರಸ್ತೆ ಸರ್ಕಾರದಿಂದ ಮಂಜೂರಾಗಿ ಕಾಮಗಾರಿ ಆರಂಭ ಆಗಿದೆ. ಆರಂಭ ಆದ ನಿಟ್ಟಿನಲ್ಲಿ ಗುತ್ತಿಗೆದಾರ ಅರ್ಧಮರ್ಧ ಕೆಲಸ ಮಾಡಿ ಅಂಗಡಿಸಿದ. ನಮ್ಮ ಗುತ್ತಿಗೆದಾರನ ಕರೆದು ಈ 15 ದಿನದೊಳಗಾಗಿ ಏನು ಫುಟ್ಪಾತು ಮತ್ತು ಏನು ವಿದ್ಯುತ್ ಕಲ್ಲುಗಳ ವ್ಯವಸ್ಥೆ ಅಳವಡಿಸದೆ ಹೋದರೆ ಇನ್ನು 15 ದಿನದೊಳಗಾಗಿ ಈ ಕಾರ್ಯಾಲಯಗಳೆಲ್ಲ ಆ ತಡಸ್ ಗ್ರಾಮ ರಸ್ತೆಯನ್ನು ಬಂದ್ ಮಾಡಿ ಕರ್ನಾಟಕ ರಸ್ತೆ ಸ್ವಾಧೀನ ಮೂಲಕ ಇನ್ನೊಂದು ದಿಕ್ಕ ಕೇಳಬೇಕಾಗಿ ನಿಮ್ಮ ಅಧಿಕಾರಿಗಳಿಗೆ ಹೇಳ್ರಿ. ಒಂದು ತಡಸ ಗ್ರಾಮ ಅವರಿಗೆ ಗೊತ್ತಿಲ್ಲ ಅಂತಂದ್ರೆ ನಿನ್ನೆ ಬರಲಿ ಮೊನ್ನೆ ಬರಲಿ ಬಂದು ಡ್ಯೂಟಿ ಜಾಯ್ನ್ ಆಗ್ಬಿಟ್ಲೆ ಯಾವ್ಯಾವ ಹೋಗ್ಲಿ ಯಾವುದೋ ಇವು ಬರ್ತಾವಪ್ಪ ಅನ್ನೋದು ಹೇಳೋದು ಅವ್ರಿಗೆ ಹೇಳೋದು. ಅದ್ರದ್ದು ನನಗೇನು ಮಾಹಿತಿನೇ ಇಲ್ಲ ಅಂತ ತಡಸ ನಮ್ಮ ವ್ಯಾಪ್ತಿ ಬರ್ತದ ಅಂತ ಕೇಳ್ತಾರ. ಇಂಥ ಬೇಜವಾಬ್ದಾರಿ ಅಧಿಕಾರಿಗೆ ನೀವು ತಿಳಿಸಿ ಹೇಳಬೇಕು. ಕೂಡಲೇ ಅದನ್ನು ಇನ್ನು 4 ದಿನದೊಳಗಾಗಿ ನೀವು ಗುತ್ತಿಗೆದಾರರ ಮೇಲೆ ಏನು ಕ್ರಮ ತಗೊಂಡಿರಿ, ಕಾಮಗಾರಿ ಯಾಕೆ ವಿಳಂಬ ಆಯ್ತು, ಕ್ರಮ ಏನು ತಗೊಂಡಿರಿ, ಅವ್ನಿಗೆ ಯಾವ ಥರ ಪತ್ರ ಬರೋದು, ಅವ್ನಿಗೆ ಏನು ಪತ್ರ ಕೊಟ್ಟ, ಎಷ್ಟು ಬಿಲ್ ಆಗಿದೆ, ಪ್ರತಿಯೊಂದು ಇನ್ನು 4 ದಿನದೊಳಗಾಗಿ ನಮ್ಮ ತಾಲೂಕು ಅಧ್ಯಕ್ಷ ಕೊಡ್ಬೇಕು. ಇನ್ನು 15 ದಿನದೊಳಗಾಗಿ ನಿಮ್ಮ ಕೆಲಸ ಪ್ರಾರಂಭಗೊಳಿಸದೆ ಹೋದ್ರೆ ನಾವು ರಸ್ತೆಯನ್ನ ಬಂದ್ ಮಾಡಿ ಪ್ರತಿಭಟನೆ ಇಳಿಬೇಕಾಗ್ತದೆ. ಮುಂದೆ ಆಗಂತ ಅವಘಡಕ್ಕೆ ನೇರವಾಗಿ ನಮ್ಮ ಇಲಾಖೆ ಅಧಿಕಾರಿಗಳ ಈ ಮೂಲಕ ಹೇಳಿ